ಗೃಹಜ್ಯೋತಿ ಸ್ಕೀಮ್ನಿಂದ ಲಾಸ್ ಆಗ್ತಿದೆ ಅಂತ ಬಾಯ್ ಬಡ್ಕೋತಿರೋ ಬೆಸ್ಕಾಂಗೆ ಈಗ ಕಳ್ಳದಾರಿ ಕಾಣ್ತಾ ಇಲ್ಲ. ವಿದ್ಯುತ್ ಕಳ್ಳತನ ಆಗ್ತಾ ಇದ್ರೂ ಕೈ ಕಟ್ ಬಾಯ್ ಮುಚ್ಚ್ ಅಂತ ಇರೋ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಜನಸಾಮಾನ್ಯರು ಫುಲ್ ಸಿಟ್ ಆಗಿದ್ದಾರೆ. ಹಾಗಾದ್ರೆ ಏನಿದು ಕರೆಂಟ್ ಕಳ್ಳತನ ಕೇಸ್ ಅಂತೀರಾ? ಈ ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾದ ಕರೆಂಟ್ ಕಳ್ಳರ ಹಾವಳಿ. 1 ಮೀಟರ್ ಬಾಕ್ಸ್ನಿಂದ 14 ಮನೆಗೆ ಕರೆಂಟ್ ಸಪ್ಲೈ. ಕಳ್ಳತನ ಪ್ಲಾನ್ ಕಂಡು ಬೆಸ್ಕಾಂ ಅಧಿಕಾರಿಗಳೇ ಶಾಕ್. ಸಾಲಾಗಿ ಇರುವ ಚಿಕ್ಕ ಚಿಕ್ಕ ಮನೆಗಳು, ಎಲ್ಲಾ ಮನೆಗಳಿಗೂ ಇರೋದು ಒಂದೇ ಮೀಟರ್ ಬಾಕ್ಸ್ನಿಂದ ಎಲ್ಲಾ ಮನೆಗಳಿಗೂ ಎಳೆಯಲ್ಪಟ್ಟಂತಹ ವಯರು. ಅದೇ ಮನೆಗಳಿಗೆ ಬಾಡಿಗೆಗೆ ಇರುವಂತಹ 14 ಕುಟುಂಬ. ಇದೆಲ್ಲ ಕಂಡು ಬಂದಿದ್ದು ಕೆಆರ್ಪುರಂನ ಮುನೇಶ್ವರ ಬಡಾವಣೆಯಲ್ಲಿ. ಹೌದು, ಉಚಿತ ಯೋಜನೆ ಜಾರಿಯಾದ ಬಳಿಕ ಬೆಸ್ಕಾಂ ಲಾಸ್ ಅಂತ ಜಪ ಶುರು ಮಾಡಿದೆ. ಇದರ ಜೊತೆಗೆ ಹೊಸ ರೂಲ್ಸ್ ಅಂತ ಬೇರೆ ಜಾರಿಗೆ ತರ್ತಾ ಇದೆ. ಆದ್ರೆ ವಿದ್ಯುತ್ ಸೋರಿಕೆ ಬಗ್ಗೆ ಮಾತ್ರ ಗಮನನೇ ಹರಿಸ್ತಿಲ್ಲ. ಎಲ್ಲಿ ವಿದ್ಯುತ್ ಕಳ್ಳತನ ಆಗ್ತಿದೆ ಅನ್ನೋ ಬಗ್ಗೆ ಅಧಿಕಾರಿಗಳಿಗೆ ಅರಿವೇ ಇಲ್ಲ. ಬೆಸ್ಕಾಂ ನಿಯಮದ ಪ್ರಕಾರ 1 ಮನೆಗೆ 1 ಸ್ಮಾರ್ಟ್ ಮೀಟರ್ ಅಳವಡಿಸಬೇಕು. ಆದ್ರೆ ಮುನೇಶ್ವರ ಬಡಾವಣೆಯಲ್ಲಿ ಮಾತ್ರ 1 ಮೀಟರ್ ಬಾಕ್ಸ್ನಿಂದ 14 ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಲಾಗಿದೆ. ಅದು ಕೂಡ ಅನಧಿಕೃತವಾಗಿ 1 ಮನೆಯಿಂದ ಮತ್ತೊಂದು ಮನೆಗೆ ನೇರವಾಗಿ ವಿದ್ಯುತ್ ಲೈನ್ ಅನ್ನು ಎಳೆಯಲಾಗಿದೆ. ಹೇಗೆ ಅಂತ ಇವರು ಎಲ್ಲರಿಗೂ ಬಾಡಿಗೆ ಕೊಡ್ತಾರೆ ಸರ್. ನೋಡಿ, ಇವರೆಲ್ಲ ಮನೆಯಲ್ಲೇ ಇರೋದು. ಇವ್ರು ಸಂಪಾದನೆ ಮಾಡಿದ್ರೇನೆ ಮನೆಗೆ. ಇವರಿಂದ 4 ಜನ ಬದುಕ್ತಾ ಇದ್ರು. ಇವ್ರ ತರ ತುಂಬಾ ಕುಟುಂಬ ಇದೆ ಇಲ್ಲಿ. ದಯವಿಟ್ಟು ಆ ಲೈನಿಂದ ಇವ್ರ ಮಕ್ಕಳೆಲ್ಲ ತುಂಬಾ ಆಟ ಆಡ್ತಾ ಇರ್ತಾರೆ. ಇಲ್ಲಿ ಮಳೆ ಬರುತ್ತೆ, ಶಾಕ್ ಹೊಡೆಯೋ ಪ್ರಭಾವಗಳೆಲ್ಲ ತುಂಬಾ ಹೆಚ್ಚಿದೆ ಇಲ್ಲಿ. ನಾನು ಕೇಳ್ತಿರುವಂತ ಪ್ರಶ್ನೆ, ಈಗ ಒಂದೇ ಮೀಟರ್ ಬಾಕ್ಸ್ ಇಂದ 14 ಮನೆಗೂ ಕೊಡ್ತಾ ಇದ್ದಾರೆ ಬೆಸ್ಕಾಂ ಅಧಿಕಾರಿ. ಎಲ್ಲ ಬೆಸ್ಕಾಂ ಅವ್ರದೇ ಸರ್ ಇದು ಕೆಲಸ. ಅವ್ರು ದುಡ್ಡು ಕೊಟ್ರೆ ಯಾರಿಗೆ ಬೇಕಾದ್ರೂ ಮೀಟರ್ ಕೊಡ್ತಾರೆ. ಈ ತರ ತುಂಬಾ ತೊಂದರೆ ಮಾಡ್ತಿದ್ದಾರೆ. ಇನ್ನು ವೈರಿಂಗ್ ಎಳ್ದಿರುವ ಪರಿ ನೋಡಿದ್ರೆ ಬೆಸ್ಕಾಂ ಅಧಿಕಾರಿಗಳಿಗೆ ದಂಗು ಬಡಿದು ಹೋಗ್ತಾರೆ. ಈ ರೀತಿಯು ವಿದ್ಯುತ್ ಸಂಪರ್ಕ ಕಲ್ಪಿಸಬಹುದಾ ಅಂತ ಶಾಕ್ ಆಗ್ತಾರೆ. ಹೌದು, 1 ಮನೆಯಿಂದ ಮತ್ತೊಂದು ಮನೆಗೆ ಪೈಪ್ಗಳ ಮೂಲಕ ವೈರಿಂಗ್ ಅನ್ನ ಮಾಡಲಾಗಿದೆ. ಕೆಲ ಮನೆಗಳಿಗೆ ನೆಲದ ಕೆಳಭಾಗದಿಂದ ವೈರಿಂಗ್ ಮಾಡಿ ವಿದ್ಯುತ್ ಅನ್ನ ನೀಡಲಾಗಿದೆ. ಇದರ ಜೊತೆಗೆ ಅನಧಿಕೃತವಾಗಿ ಪಡೆದುಕೊಂಡಿರುವ ವಿದ್ಯುತ್ ಸಂಪರ್ಕ ಇರುವಂತಹ ಮನೆಗಳನ್ನು ಕೂಡ ಬಾಡಿಗೆಗೆ ನೀಡಲಾಗಿದೆ. 3,000 ಬಾಡಿಗೆ ಇಸ್ಕೊಂತಾರೆ. ಮಳೆ ಬರುತ್ತೆ ಸರ್. ಮಳೆ ಬಂದಾಗ ಒಂಥರ ಸೌಂಡ್ ಬರುತ್ತೆ, ಶಾಕ್ ಬರುತ್ತೆ. ಅಂದ್ರೆ ಒಬ್ರು ಟಚ್ ಮಾಡಿದ್ರೆ ಒಬ್ರಿಗೆ ಶಾಕ್ ಬರೋ ಮೂಮೆಂಟ್ ಕಾಣುತ್ತೆ. ಅಂದ್ರೆ ಅವ್ರು ಹೇಳ್ತಾರೆ ಎಲ್ಲರೂ ಮಾಡ್ಬಿಟ್ಟು ಡಿವೈಡ್ ಮಾಡ್ಬಿಟ್ಟು ಕಟ್ರಿ ಅಂತಾರೆ. ನಾವು ಹೇಳಿದೀವಿ ಒಂದೊಂದು ಮನೆಗಾದ್ರೂ ಮಾಡಿ ಅಂತ ಹೇಳಿದ್ವಿ. ಅಟ್ಲೀಸ್ಟ್ 2 ಮನೆಗಾದ್ರೂ ಸಪ್ರೇಟಾಗಿ ಮಾಡಿ ಅಂತ ಹೇಳಿದೀವಿ. ನೋಡೋಣ ಅಂತವ್ರೆ. ನೋಡಿ ಇನ್ನೂ ಹಾಕೇ ಇಲ್ಲ ಅವರು ಹೇಳ್ತಾರೆ. ಒಟ್ನಲ್ಲಿ ಭಾರಿ ಪ್ರಮಾಣದಲ್ಲಿ ವಿದ್ಯುತ್ ಸೋರಿಕೆ ಆಗ್ತಿದೆ. ಇದನ್ನ ಪ್ರಶ್ನಿಸಬೇಕಾದ ಬೆಸ್ಕಾಂ ಅಧಿಕಾರಿಗಳು ಮಾತ್ರ ಯಾಕೋ ಕೈ ಕಟ್ ಬಾಯ್ ಮುಚ್ ಅನ್ನೋ ರೀತಿಯಲ್ಲಿ ಇರೋದು ಸಂಶಯಕ್ಕೆ ದಾರಿ ಮಾಡಿಕೊಟ್ಟಿರೋದಂತೂ ಸತ್ಯ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.